ಅಮೆರಿಕ ಮತ್ತು ಇರಾನ್ ನಡುವೆ ಸಂಘರ್ಷ ಭುಗಿಲೆದ್ದಿದೆ. ಕೆಲ ದಿನಗಳ ಕಾಲ ತಣ್ಣಗಾಗಿದ್ದಂತಹ ಅಮೆರಿಕ ಇರಾನ್ ನಡುವಿನ ಯುದ್ಧ ಪುನರಾರಂಭ ಆಗುತ್ತಾ ಅನ್ನೋ ಭೀತಿ. ಯಾಕಂದ್ರೆ ಇರಾನ್ ಮೇಲೆ ಅಮೆರಿಕ ದಾಳಿಯನ್ನು ಮುಂದುವರಿಸಿದೆ. 4ನೇ ಸುತ್ತಿನ ದಾಳಿಯನ್ನು ನಡೆಸಿದೆ ಅಮೆರಿಕ. ಕೆಶ್ಮ್ ದ್ವೀಪ್, ಬಂದಾರ್ ಅಬ್ಬಾಸ್ ಮೇಲೆ ದಾಳಿ. ಇರಾನಿನ 140ಕ್ಕೂ ಹೆಚ್ಚು ಗುರಿಗಳು ಧ್ವಂಸ. ಅಮೆರಿಕ ದಾಳಿಗೆ Hotel Management with AI. Join IIHM, International Institute of Hotel Management. ಇರಾನಿನ ಏರ್ಪೋರ್ಟ್ ಧಗಧಗಿಸಿದೆ. ಅಮೆರಿಕ ದಾಳಿಯ ಭೀಕರತೆ ಹೇಗಿದೆ ಅನ್ನೋದಕ್ಕೆ ಇದು ಮತ್ತೊಂದು ನಿದರ್ಶನ. ಖುಜೆಸ್ತಾನ್ ಪ್ರಾಂತ್ಯದ ಒಮಿದಿಹಾ ಏರ್ಪೋರ್ಟ್ ಸುಟ್ಟು ಕರಕಲಾಗಿದೆ. ಇನ್ನು ಹಾರ್ಮುಜ್ ವಿಚಾರದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಫೈಟ್ ನಡೀತಾ ಇದೆ. ಹಾರ್ಮುಜ್ ಬಂದ್ ಆಗಿದೆ ಅಂತ ಇರಾನ್ ಹೇಳ್ತಾ ಇದೆ, ಆದರೆ ಹಾರ್ಮುಜ್ ಬಂದ್ ಆಗಿಲ್ಲ ಅಂತ ಅಮೆರಿಕ ಹೇಳ್ತಾ ಇದೆ. ಎಲ್ಲಾ ಹಡಗುಗಳಿಗೆ ಹಾರ್ಮುಜ್ ಜಲಸಂಧಿ ಮುಕ್ತವಾಗಿದೆ. ಹಾರ್ಮುಜ್ಗೆ ಇರಾನ್ ಮೇಲೆ ನಿಯಂತ್ರಣವಿಲ್ಲ. ಹಡಗುಗಳ ಮುಕ್ತ ಸಂಚಾರಕ್ಕೆ ಅಮೆರಿಕ ಭದ್ರತೆ ಅಂತ ಟ್ವೀಟ್ ಮೂಲಕ ಅಮೆರಿಕ ಸೆಂಟ್ರಲ್ ಕಮಾಂಡ್ ಸ್ಪಷ್ಟನೆಯನ್ನ ಕೊಟ್ಟಿದೆ. ಅಂತಾರಾಷ್ಟ್ರೀಯ ಜಲಮಾರ್ಗವನ್ನ ಕಾನೂನುಬದ್ಧವಾಗಿ ಸಾಗಿಸಲು ಬಯಸುವ ಎಲ್ಲ ಹಡಗುಗಳಿಗೆ ಹಾರ್ಮುಜ್ ಜಲಸಂಧಿ ಮುಕ್ತವಾಗಿದೆ. ಅನಿಯಂತ್ರಿತ ಘೋಷಣೆಗಳ ಹೊರತಾಗಿಯೂ ನೌಕಾಯಾನ ಸ್ವಾತಂತ್ರ್ಯ ಲಭ್ಯವಿರುವುದನ್ನು ಖಚಿತಪಡಿಸಿಕೊಳ್ಳಲು ಅಮೆರಿಕದ ಪಡೆಗಳು ಸ್ಥಾನೀಕರಿಸಲ್ಪಟ್ಟಿವೆ ಮತ್ತು ಸಿದ್ಧವಾಗಿದೆ ಅಂತ ಹೇಳಿ ಟ್ವೀಟ್ ಮೂಲಕ ಹಾರ್ಮುಜ್ ಮುಕ್ತವಾಗಿದೆ ಸಂಚಾರಕ್ಕೆ ಅನ್ನೋದನ್ನ ಅಮೆರಿಕ ಸ್ಪಷ್ಟಪಡಿಸಿದೆ.